ಜಾಮೀನು ಸಿಕ್ಕ ಬಳಿಕವೂ ಕೂಡ ನಟ ದರ್ಶನ್ಗೆ BGS ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರೆದಿದೆ. ಟ್ರೀಟ್ಮೆಂಟನ್ನು ಫಿಸಿಯೋಥೆರಪಿ ಮುಖಾಂತರನೇ ಮುಂದುವರಿಸಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ವೈದ್ಯರು. ಈ ನಡುವೆ ತಂದೆಯನ್ನು ನೋಡೋದಕ್ಕೆ ಮಗ ಓಡೋಡಿ ಆಸ್ಪತ್ರೆಗೆ ಬಂದಿರತಕ್ಕಂಥದ್ದು ಇವತ್ತು. BGS ಆಸ್ಪತ್ರೆಯಲ್ಲಿ ದರ್ಶನ್ ಅವರ ಚಿಕಿತ್ಸೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಅಪ್ಪನನ್ನು ನೋಡೋದಕ್ಕೆ ಓಡೋಡಿ ಬಂದಿದ್ದಾನೆ ಪುತ್ರ. ದರ್ಶನ್ ನೋಡೋದಕ್ಕೆ BGS ಆಸ್ಪತ್ರೆಗೆ ಪುತ್ರ ವಿನೀಶ್ ಭೇಟಿ ಕೊಟ್ಟಿದ್ದಾನೆ. ಆದರೆ ಇಷ್ಟು ದಿನ ಒಂದು ಲೆಕ್ಕಾಚಾರ, ಇನ್ನು ಮುಂದಕ್ಕೆ ಇನ್ನೊಂದು ರೀತಿ ಲೆಕ್ಕಾಚಾರ. ಇಷ್ಟು ದಿನ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಮಧ್ಯಂತರ ಜಾಮೀನಲ್ಲಿ ದರ್ಶನ್ ಇದ್ದರು. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಒಂದು ರೀತಿ ಬಿಡುಗಡೆಯಾದ ಫೀಲಿಂಗ್ಸ್. ಹಾಗಾಗಿ ಈಗ ದರ್ಶನ್ ಪುತ್ರ ಆಸ್ಪತ್ರೆಗೆ ಬಂದು ತಂದೆಯನ್ನು ನೋಡೋದಕ್ಕೆ ಅಂತ ಆಗಮಿಸಿರ್ತಕ್ಕಂಥದ್ದು ಇವತ್ತು. ಒಂದು ರೀತಿ ಎಲ್ರಿಗೂ ಕೂಡ ಖುಷಿ. ಹೇಗಿದ್ದರೂ ಇನ್ನು ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಇನ್ನು ಯಾವ ರಿಸ್ಟ್ರಿಕ್ಷನ್ಸು ಇರೋದಿಲ್ಲ. ಸೊ ಹಾಗಾಗಿ ದರ್ಶನ್ರನ್ನು ಭೇಟಿ ಮಾಡೋದಕ್ಕೆ ಯಾರು ಬೇಕಾದರೂ ಹೋಗ್ಬೋದು. ಅವರ ಕುಟುಂಬದವರು ಒಪ್ಪಿದರೆ. ಅವರು ಆರಂಭದಲ್ಲಿ ಜೈಲಿಗೆ ಹೋದಾಗಲೂ ಕೂಡ ಸ್ವಲ್ಪ ದಿನ ರಿಸ್ಟ್ರಿಕ್ಷನ್ಸ್ ಇತ್ತು. ಆಮೇಲೆ ಬೇಕಾದಷ್ಟು ಜನ ಬಂದು ಭೇಟಿ ಮಾಡಿದ್ರು. ಈಗಲೂ ಅದೇ ರೀತಿಯಲ್ಲಿ ಇನ್ನು ಮುಂದಕ್ಕೆ ಅವ್ರು ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇರ್ತಾರೆ ಅಲ್ಲಿ ತನಕ ಅವರ ಆತ್ಮೀಯರು, ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಕೂಡ ದರ್ಶನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಕುಟುಂಬಸ್ಥರು ಕೂಡ ಭೇಟಿ ಮಾಡ್ತಾರೆ. ಇವತ್ತೇ ಬಹುತೇಕ ಅವರ ತಾಯಿ ಮೀನಾ ತೋಗದೀಪ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿಯಿಂದ ಪಡ್ಕೊಳ್ಳೋಣ. ಮಾರುತಿ, ಇಷ್ಟು ದಿನದ ಲೆಕ್ಕಾಚಾರನೇ ಬೇರೆ, ಇನ್ನು ಮುಂದಿನ ಲೆಕ್ಕಾಚಾರ ಬೇಕು. ಒಂದು ರೀತಿ ದರ್ಶನ್ ಇವಾಗ ಅಂತಂದ್ರೆ ಸ್ವತಂತ್ರ ಹಕ್ಕಿ, ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಭೇಟಿ ಆಗ್ಬೋದು, ಆರೋಗ್ಯ ವಿಚಾರಿಸ್ಬೋದು. ಸೊ ಹಾಗಾಗಿ ಇವತ್ತು ಬೆಳಗ್ಗಿನಿಂದ ಯಾರ್ಯಾರು ಆಸ್ಪತ್ರೆಗೆ ಬಂದಿದ್ರು, ಏನೇನು ಡೆವಲಪ್ಮೆಂಟ್ಸ್ ಆಯಿತು ಅಂತ? ಖಂಡಿತ ಅರವಿಂದ್, ಇಷ್ಟು ದಿನದ ಲೆಕ್ಕನೇ ಬೇರೆ. ಅಂದರೆ ನಿನ್ನೆ ಜಾಮೀನು ಸಿಗೋಕ್ಕಿಂತ ಮುಂಚೆನೇ ಲೆಕ್ಕನೇ ಬೇರೆ. ಯಾಕಂದರೆ ಹಿಂದೆ ಸಿಕ್ಕಿದಂಥ ಜಾಮೀನು ಏನಿತ್ತು ಅಂದರೆ ವೈದ್ಯಕೀಯ ಕಾರಣದಿಂದ ಅವರಿಗೆ 6 ವಾರಗಳ ಕಾಲ ಮಾತ್ರ ಮಧ್ಯಂತರ ಜಾಮೀನು ಜಾರಿಯಾಗಿತ್ತು. ಈಗ ನಿನ್ನೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ನಿನ್ನೆ ಸಂಜೆಯನ್ನೇ ಸಾಕಷ್ಟು ಜನ, ಅಂದರೆ ನಿನ್ನೆ ಸಂಗೀತ ನಿರ್ದೇಶಕ ಹರಿಪ್ರಸಾದ್ ಆಗಿರ್ಬೋದು, ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥ ಧನ್ವೀರ್ ಆಗಿರ್ಬೋದು, ಅವ್ರ ಪತ್ನಿ ಕೂಡ ಬಂದಿದ್ದರು. ಇವತ್ತು ಮಧ್ಯಾಹ್ನ ತಂದೆಯನ್ನು ನೋಡೋದಕ್ಕೆ ಮಗ ನಿನ್ನೆನೇ ತಂದೆಗೆ ಬೇಲ್ ಆಗ್ತಿರುವಂಥ ವಿಚಾರ ತಿಳಿದಾಗ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಂದೆ ಜೊತೆಗಿರುವಂಥ ಫೋಟೋನ ಶೇರ್ ಮಾಡಿಕೊಂಡು ಹರ್ಷವನ್ನು ವ್ಯಕ್ತಪಡಿಸಿದರು. ಇವತ್ತು 1-1:30 ಸುಮಾರಿಗೆ ತಂದೆಯನ್ನು ನೋಡೋದಕ್ಕೆ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಆಸ್ಪತ್ರೆಯಲ್ಲಿ ತಂದೆಯ ಜೊತೆಗೆ ಆಲ್ಮೋಸ್ಟ್ ಅರ್ಧ ಗಂಟೆಯಿಂದ ಸಮಾಲೋಚನೆ ನಡೆಸ್ತಿದ್ದಾರೆ. ಬೇಲ್ ಸಿಕ್ಕಿರೋ ಖುಷಿಯನ್ನು ತಂದೆಗೆ ಹಂಚ್ಕೋತಿರುವಂಥದ್ದು ಮತ್ತು ತಂದೆ ಜೊತೆಗೆ ಮಾತುಕತೆ ನಡೆಸ್ತಿರುವಂಥದ್ದು. ಅಂದರೆ ಆಪರೇಷನ್ ವಿಚಾರವಾಗಿ ಅಥವಾ ಆರೋಗ್ಯ ವಿಚಾರವಾಗಿಯೂ ಸಹ ತಂದೆ ಜೊತೆಗೆ ಮಾತಾಡ್ತಿದ್ದಾರೆ. ಹೇಗಿದೆ ಹೆಲ್ತ್ ಅನ್ನೋದನ್ನು ಸಹ ತಂದೆ ಜೊತೆಗೆ ವಿನೀಶ್ ಈಗ ಚರ್ಚೆ ಮಾಡಿಸ್ತಿರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮಾರುತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇದೆಲ್ಲವೂ ಕೂಡ ನಿನ್ನೆ ದರ್ಶನ್ ಅವರಿಗೆ ಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟ ನಂತರ ಸಾಕಷ್ಟು ಜನ ಬಂದು ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ.